ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಡಗೂರು ರಸ್ತೆಯಿಂದ ಎಚ್ ಕಾಲೋನಿ ಗಾಂಧಿನಗರಕ್ಕೆ ಹಾದು ಹೋಗುವ ಸುಮಾರು 3 ಕಿಲೋಮೀಟರ್ ಉದ್ದದ ರಸ್ತೆ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಪಂಚಾಯತ್ ರಾಜ್ಯಿಂದ ಡಾಂಬರ್ ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ಹಲವು ಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಇದನ್ನು ಕಂಡ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ರಸ್ತೆಯನ್ನು ಪರಿಶೀಲಿಸಿ ರಸ್ತೆ ಸರಿಪಡಿಸಲಾಗಿತ್ತು. ಇದನ್ನು ಪತ್ರಿಕಾ ಮಾಧ್ಯಮದವರು ಪ್ರಶ್ನಿಸಿದಾಗ ಪತ್ರಿಕಾ ಮಾಧ್ಯಮದೊಂದಿಗೆ ಮಾತನಾಡಿದ ಎಇಇ ನಾರಾಯಣಪ್ಪ, ರಸ್ತೆ ಯಾವುದೇ ರೀತಿ ಕಳಪೆ ಕಾಮಗಾರಿಯಾಗಿಲ್ಲ, 1-2 ಕಡೆ ತಪ್ಪು ಆಗಿರುತ್ತದೆ, ಇದನ್ನು ವೀಕ್ಷಣೆ ಮಾಡಿ ಸರಿಪಡಿಸಿದ್ದೇವೆ ಎಂದರು. ಅದೇ ರೀತಿ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕೂಡ ಮಾತನಾಡಿದರು. ವರದಿ ಸುರೇಶ್ ಬಾಬು. ಕದಿರೇನಹಳ್ಳಿಯಿಂದ ಎಚ್ ಕಾಲೋನಿ ಗಾಂಧಿನಗರಿಗೆ ಒಂದು ರೋಡ್ ಇರಲಿಲ್ಲ. ಆಟೋಗಳು ಬರಬೇಕಂದ್ರೆ ಭಯ ಬೀಳ್ತಾ ಇದ್ರು, 2 ವೀಲರ್ ಹೋಗ್ಬೇಕಂದ್ರೆ ಭಯ ಬೀಳ್ತಾ ಇದ್ರು. ಪುಣ್ಯಾತಮರು ಪುಟ್ಟಸ್ವಾಮಿಗೌಡರ ಸಮಯದಲ್ಲಿ ಇವಾಗ ಒಂದು ರಸ್ತೆ ಮಾಡಿದ್ದಾರೆ. ಇದನ್ನ ಕುತಂತ್ರ ಮಾಡಿಬಿಟ್ಟು ಸುಮ್ಮನೆ ಇಲ್ಲ ಫಲದ ಸಲ್ಲಗಳನ್ನು ಹೇಳಿ ತೊಂದರೆ ಕೊಡ್ತಿದ್ದಾರೆ. ರಸ್ತೆ ಹೊರತು ರಸ್ತೆ ಚೆನ್ನಾಗಿದೆ, ನಮ್ಗೆ ರಸ್ತೆ ಹಾಕಿರೋದು ಖುಷಿ ಆಗ್ತಾ ಇದೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು ನಮ್ಮ ಸ್ವಂತ ದುಡ್ಡುಗಳಿವೆಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಸ್ವಂತ ದುಡ್ಡುಗಳೇ ಮತ್ತೆ ಯಾಕೆ 20 ವರ್ಷದಿಂದ ನಮ್ಮ ಸ್ವಂತ ದುಡ್ಡು ಯಾಕೆ ಹಾಕಿಲ್ಲ, ಏನಕ್ಕೆ ಹಾಕಿಲ್ಲ ಹೇಳ್ರಿ. ಮತ್ತೆ ಯಾರನ್ನು ಹೇಳೋದಕ್ಕೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಅನ್ಬೇಕು. ಒಳ್ಳೇದು ಮಾಡ್ತಾ ಇದ್ದಾರೆ, ಇದು ಮಾಡೋದಕ್ಕೆ ನಮ್ಮ ಶಾಸಕರಿಗೆ ತುಂಬ ಧನ್ಯವಾದಗಳು ಅಂತ ನಾವು ಇಷ್ಟು ಹೇಳುತ್ತಾ ಇದ್ದೀವಿ. ನಮ್ಮ ಹೆಸರು ಅಶ್ವತ್ಥಣ್ಣಪ್ಪ ಅಂತ. ನೀವು ಯಾವರು? ನಮ್ದು ಎಚ್ ಕಾಲೋನಿ. ಅದೇ ಈಗ ಈ ರಸ್ತೆ ಕಳಪೆ ಆಗಿದೆ ಅಂತ ಹೇಳಿ ಸುದ್ದಿ ಆಗಿತ್ತಲ್ಲ, ಅದು ಈಗ ಎಚ್ ಕಾಲೋನಿಯವರು ಅವ್ರು ಯಾವ ಊರವರು ಸರ್? ಯಾರು ಮಾಡಿದಾರೋ ಗೊತ್ತಿಲ್ಲ ನಮಗೆ. ಇವಾಗ ನೀವು ಬಂದಿದ್ದೀರ ನಾವು ಹೇಳ್ತಾ ಇದ್ದೀವಿ. ಇವೆಲ್ಲ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟೇ ಸರ್. ಇಷ್ಟು ವರ್ಷಗಳಿಂದ ಯಾಕೆ ಸರ್ ರೋಡ್ ಇಲ್ಲ? ನಮ್ಗೆ ಅಷ್ಟೇ ಹೇಳಿ ಸರ್. ಇಷ್ಟು ವರ್ಷಗಳಿಂದ ರಸ್ತೆ ಇಲ್ಲ, ಸುಮಾರು ತೊಂದರೆಗೆ ಬೀಳ್ತಾ ಇದ್ರು. ಏನೋ ಬಂದಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ನಾವು ಒಳ್ಳೇದೇ ಅನ್ಬೇಕು ಹೊರತು ಕೆಟ್ಟದಾಗಿ ಮಾತಾಡೋದು. ಈಗ ನೀವು ಹೇಳೋದು ರಸ್ತೆ ಎಚ್ ಕಾಲೋನಿ ಮುಖಾಂತರ ಗಾಂಧಿನಗರ ಸಂಪರ್ಕ ರಸ್ತೆ ಇದು. ಈ ರಸ್ತೆ 150 ಲಕ್ಷಕ್ಕೆ ಸ್ಯಾಂಕ್ಷನ್ ಆಗಿದೆ. ಇದು ಬೈರಾರೆಡ್ಡಿ ಅಂತೇಳಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಅವ್ರಿಗೆ ಟೆಂಡರ್ ಮೇಲೆ ವಹಿಸಿದೆ. ಈ ಕಾಮಗಾರಿ ಸ್ಟಾರ್ಟ್ ಆಗೋ ಮುಂಚೆನೇ ಈ ಕಾಮಗಾರಿಗೆ ಏನು ಉಪಯೋಗಿಸ್ತೀವಿ ಎಲ್ಲ ಸಾಮಗ್ರಿಗಳ ಗುಣಮಟ್ಟವನ್ನು ನಮ್ಮ ಪರೀಕ್ಷಾ ವಿಭಾಗದಿಂದ ಎಲ್ಲ ಸಾಮಗ್ರಿಗಳ ಗುಣ ಪರೀಕ್ಷೆಗಳನ್ನು ಪಡೆದು ಅದರಂತೆ ಕಾಮಗಾರಿಯನ್ನು ಕೈಗೊಳ್ಳಲಾಯಿತು. ಕಾಮಗಾರಿ ಕೈಗೊಳ್ಳೋ ಸಮಯದಲ್ಲಿ ಏನು ಸಣ್ಣ ಪುಟ್ಟ ಈ ವ್ಯತ್ಯಾಸ ಇದನ್ನು ಸರಿಪಡಿಸ್ಕೊಂಡೇ ಕಾಮಗಾರಿ ಕೈಗೊಳ್ತು. ಅದು ವೈಜ್ಞಾನಿಕವಾಗಿ ಗುಣಮಟ್ಟದಲ್ಲೇ ಕಾಮಗಾರಿಯನ್ನು ಕೈಗೊಂಡಿದೆ. ಆದರೆ 1-2 ಕಡೆ ಈ ನಮ್ಮ 3.25 ಮೀಟ್ರ್ ಮಾಡೋಂಥ ರಸ್ತೆ ಬದಲಾಗಿ 3.90 4 ಮೀಟ್ರ್ ಅಗಲ ಮಾಡಿ ಆ ಹೆಚ್ಚುವರಿ ಮಣ್ಣು ಮೇಲೆ ಡಾಂಬರ್ ಹಾಕಿದ್ರಿಂದ ಆ ಮಣ್ಣು ಮೇಲೆ ಬಿದ್ದಂಥ ಡಾಂಬರು ಕೈಯಲ್ಲಿ ಕಿತ್ತರು ಬಂದಿದೆ. ಅದನ್ನು ಅಬ್ಸರ್ವ್ ಮಾಡಿದ್ವಿ. ಅಬ್ಸರ್ವ್ ಮಾಡಿ ಆ ಪೋರ್ಷನನ್ನು ಮತ್ತೆ ಸರಿ ಮಾಡಿದ್ವಿ. ಈ ಕಾಮಗಾರಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಂಡಿಲ್ಲ, ಗುಣಮಟ್ಟದಲ್ಲೇ ಮಾಡಿದ್ವಿ, ವೈಜ್ಞಾನಿಕವಾಗಿ ಮಾಡಿದ್ವಿ. ಅಂದಾಜು ಪಟ್ಟಿ ಅಂತಲೇ ಕಾಮಗಾರಿ ಪೂರ್ಣಗೊಳಿಸಿದ್ವಿ. ಇನ್ನೊಂದು ವಿಚಾರ, ನೀವು ರಸ್ತೆ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಗ್ರಾಮಸ್ಥರು ಏನಾದರೂ ಇಲ್ಲಿ ಸ್ವಲ್ಪ ಏನಾದರೂ ಈ ರಸ್ತೆ ವಿಚಾರವಾಗಿ ಏನಾದರೂ ನಿಮ್ಮ ಹತ್ರ ಬಂದು ಪ್ರತಿಭಟಿಸೋದೇ ಆಗಲಿ ಮಾತಾಡೋದೇ ಆಗಲಿ ಆ ಥರ ಏನೋ ಇರ್ತಾ ಸ್ಟಾರ್ಟಿಂಗ್ನಲ್ಲಿ? ಪ್ರತಿಭಟಿಸಿ ಸ್ವಲ್ಪ ಮಾಮೂಲಿ ತೊಂದರೆ ಇದ್ದೇ ಇರುತ್ತೆ ಊರಲ್ಲಿ. ಇವರು ಬಂದು ಒಂದು ಸ್ವಲ್ಪ ಗಲಾಟೆ ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಆಮೇಲೆ ಅನುಸರಿಸ್ಕೊಂಡು ನಾವು ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಏನು ವಿಚಾರಕ್ಕೆ ಅವರು ಇದು ಮಾಡಿದ್ದು ಸರ್? ಇದೇ ಅವ್ರಿಗೆ ಹೊರ್ಗಿನವ್ರು ಯಾರೋ ಬಂದು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ಆಗ್ತಾಯಿಲ್ಲ. ಲೋಕಲ್ ಅವರು ಬಂದು ಮಾಡಬೇಕು ಅನ್ನೋ ಒಂದು ವಿಚಾರ ಅವ್ರಿಗೆ, ಅದಕ್ಕೋಸ್ಕರ ಗಲಾಟೆ ಮಾಡ್ತಾಯಿದ್ದಾರೆ. ಕಾಮಗಾರಿ ವಿಚಾರವಾಗಿ ಏನೂ ಇಲ್ಲ, ಹೊರಗಿನವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಮಾತ್ರ ವಿರೋಧ ಮಾಡಿದ್ರು ಅಷ್ಟೇ. ಲೋಕಲ್ ಅವರಲ್ಲ ಇವರು ಅನ್ನೋ ಒಂದು ವಿಚಾರಕ್ಕೆ ಗಲಾಟೆ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಕಾಮಗಾರಿ ವಿಚಾರವಾಗಿ ಏನೇನು ಪ್ರಶ್ನೆ ಮಾಡಿರ್ತಾರೆ? ಕಾಮಗಾರಿ ವಿಚಾರವಾಗಿ ಯಾರು ಏನೂ ತೊಂದರೆ ಮಾಡಿಲ್ಲ.
ಅವರು ಊರಿನವ್ರ ಮುಂದೆನೇ ಎಲ್ಲ ಬಂದು ಚೆಕ್ ಮಾಡಿದ್ದಾರೆ, ಥಿಕ್ನೆಸ್ ಎಲ್ಲ ಊರವ್ರ ಮುಂದೆನೇ ಬಂದು ಚೆಕ್ ಮಾಡಿ ಊರವ್ರ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಊರವರೇ ಬಂದು ನಿಂತ್ಕೊಂಡಿರೋದೆಲ್ಲ ಫೋಟೋಗಳು ಕೂಡ ಇದೆ. ಥಿಕ್ನೆಸ್ ಚೆಕ್ ಮಾಡ್ಬೇಕಾದ್ರೆ ಅವರೇ ಬಂದು ನಿಂತ್ಕೊಂಡು ನೋಡಿದ್ದಾರೆ. ಯಾವುದೇ ಥರದ ತೊಂದರೆ ಇಲ್ಲ. ಸರಿ ಸರ್. ಅಂತ ನನ್ನ ಹೆಸರು. ಈ ರಸ್ತೆ ಕಾಮಗಾರಿ ನಡೆಸಿದ್ದು ನಾವೇನೆ. ಇದು ಬೈರಾರೆಡ್ಡಿ ಅನ್ನೋರಿಗೆ ಟೆಂಡರ್ ಮುಖಾಂತರ ಆಗಿರೋ ರಸ್ತೆ. ಅದನ್ನು ನಾವು ಅವ್ರ ಪರವಾಗಿ ತೊಗೊಂಡು ನಾವು ಕೆಲಸ ನಿರ್ವಹಿಸಿದ್ದೀವಿ. ಇಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಇದು ರಸ್ತೆ ಕೈಯಿಂದನೇ ಕಿತ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಆ್ಯಕ್ಚುಲಿ ನಮ್ಗೆ ಈ ರಸ್ತೆ ಇರೋದು 3.25 ಮೀಟ್ರು. ನಾವು ಕೆಲವು ಕಡೆ 4 ಮೀಟ್ರು 3.90 ಮೀಟ್ರು ಈ ಥರ ಹೋಗಿದೆ ರಸ್ತೆ, ಎಕ್ಸ್ಟ್ರಾ ಹೋಗಿದೆ. ಆ ಒಂದು ಪೋರ್ಷನ್ ಮಾತ್ರ ಇವರು ಕೈಯಿಂದ ಕಿತ್ತಿತ್ತು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅದು ಬಿಟ್ಟರೆ ಕಾಮಗಾರಿಲಿ ಯಾವುದೇ ರಾಜಿ ಆಗಿಲ್ಲ. ಮತ್ತು ಕಾಮಗಾರಿ ನಮ್ಮ AEE ಸಾಹೇಬರು, AE ಸಾಹೇಬರು ಅವ್ರು ಏನು ಹೇಳಿದ್ದಾರೆ ಅದ್ರ ಮುಖಾಂತರನೇ ಅವರ ಪರಿವೀಕ್ಷಣೆಯಲ್ಲೇ ಕಾಮಗಾರಿ ನಡೆದಿದೆ. ಕಾಮಗಾರಿಲಿ ಯಾವುದೇ ರಾಜಿ ಆಗಿಲ್ಲ ಸರ್.